ದಿವಂಗತ ಅಲ್ಲಾ ಬಕ್ಷ್ ಎಂಎಲ್ಎ ಪ್ಯಾರ್ ಸಾಬ್ರವರ 2ನೇ ವರ್ಷದ ಸ್ಮರಣೆ ಅಂಗವಾಗಿ ಶಿರಾನಗರದ ಜಾಮಿಯಾ ಶಾದಿ ಮಹಲ್ನಲ್ಲಿ ಶಿರಾನಗರದ ಪ್ರತಿಷ್ಠಿತ ZBS ಗ್ರೂಪ್ ಆಯೋಜಿಸಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ದೆಹಲಿ ವಿಶೇಷ ಪ್ರತಿನಿಧಿ ಡಾಕ್ಟರ್ TB ಜಯಚಂದ್ರ ಹಾಗೂ ಅನೇಕ ಮಕ್ಕಳಿಗೆ ಪ್ರೋತ್ಸಾಹ ಧನವನ್ನು ನೀಡುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ये साल भी दे रही उसका मकसद क्या, हमारे बच्चा को हमें हौसला अफजाई कर रही, उनकी हिम्मत बढ़ा रही. उसका ये कारण क्या हमारा अब्बा हमारा सिखा को नहीं, कौन भी जाता है क्या भी बोले को जाता नहीं, तुम्हारे हाथ से चलता होता करता तुम्हें दूसरे को काम आना, दूसरे की मदद करो तो बोलकर हमने सिखा लोगे, हमारा अब्बा जो सिखा लोगे हमें वो रास्ते पे चल रहे. और उसमें सियासत जुड़े नहीं, अल्लाह हमारा देखो है, अल्लाह का करम हमारा देखो है, अल्लाह देखो है हमें करने होता है. इसमें नाम होना यह होना नहीं, हम जो कर रही हमारे अब्बा के वास्ते कर रहे, हमारे वास्ते कर रहे नहीं, दूसरे किसके वास्ते कर रहे नहीं, हमारे अब्बा के वास्ते उनके इस साल सवाब के वास्ते कर रहे हैं. अल्लाह ताकत दिया उसे कर रहे हैं. और हमें जो ही दूसरा साल अब भी जब तक हमें 3 भाई जिंदा ही ये कंटिन्यू चलते चला, ये कंटिन्यू चलते चला. अभी बहुत से हमारे काम करने के सामने इंशाल्लाह वो भी वक्त दर वक्त तुमने बोल दिए हमें सुनाते वो सब करते हमें. और उसके बाद ये वो हमारे बच्चों से मैं एक तो अपील करता हूँ, अच्छा पढ़ो, डॉक्टर बनो, इंजीनियर बनो, क्योंकि तुम्हें पढ़ती रोज तुम्हारी दौलत से रोज प्रॉपर्टी. आज पढ़ना बहुत जरूरी है, सबको बहुत जरूरी है. उसके आगे जाना गुजारिश करता हूँ, सबसे अच्छा पढ़ो और उससे पहले अच्छे इंसान बनो. अच्छा ಮುನ್ಸಿಪಲ್ ಅಧ್ಯಕ್ಷ ಮತ್ತು ಶಿರಾ ನಗರಾಭಿವೃದ್ಧಿ ಪ್ರಾಧಿಕಾರದ ಮೊದಲನೇ ಅಧ್ಯಕ್ಷರಾಗಿ ಕೆಲಸ ಮಾಡಿ ಮತ್ತು ಕೊನೆವರೆಗೂ ಕೂಡ ನನ್ನ ಜೊತೆಯಲ್ಲಿದ್ದು ನನ್ನ ಸಹಪಾಠಿಯಾಗಿ ಚುನಾವಣೆಯಲ್ಲಿ ಗೆಲ್ಲವರೆಗೂ ಕೂಡ ನಾನು ಈ ಕ್ಷೇತ್ರಕ್ಕೆ ಬಂದ ಮೇಲೆ 3 ಬಾರಿ ಗೆಲ್ಲಿಸೋದಕ್ಕೆ ಹೆಚ್ಚಿನ ಸಹಕಾರ ಮಾಡಿದ್ದು, 1 ಬಾರಿ ಸೋತೆ. ಆದರೆ ಪಾರುಪತ್ಯದಲ್ಲಿ ಇಡೀ ಸಮೂಹ ಇವತ್ತು ನನ್ನ ಜೊತೆಗೆ ನಿಂತು ಗೆಲ್ಲಿಸೋದಕ್ಕೆ ಕಾರಣೀಭೂತರಾಗಿದ್ದೀರಿ. ಇವತ್ತು ಯಾರು ನಮ್ಮ ಮಧ್ಯದಲ್ಲಿಲ್ಲ, ಯಾವ ವ್ಯಕ್ತಿನೂ ಕೂಡ ಹುಟ್ಟಿದ ಮೇಲೆ ಸಾಯಲೇಬೇಕು. ಆದರೆ ನಾವು ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟು ಬೇಗ ನಮ್ಮನ್ನು ಬಿಟ್ಟು ಅಗಲುತ್ತಾರೆ ಪ್ಯಾರು ಸಾಬು ಅಂತಕ್ಕಂಥದ್ದು ಗೊತ್ತಿರಲಿಲ್ಲ. ಅದೇನೇ ಆದರೂ ಕೂಡ ಪ್ಯಾರು ಸಾಬು ನಮ್ಮನ್ನು ಅಗಲಿ ಹೋದರೂ ಕೂಡ ಅವರೊಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಏನು ಕೊಡುಗೆ ಅಂದರೆ ಮುತ್ತಿನಂಥ 3 ಮಕ್ಕಳು. ಮುತ್ತಿನಂಥ 3 ಮಕ್ಕಳು ಅಂದರೆ ನಾನು ಆ 3 ಜನರನ್ನು ಕೂಡ ನೋಡ್ತೀನಿ. 3 ಜನ ಎಷ್ಟು ಅನ್ಯೋನ್ಯವಾಗಿರ್ತಾರೆ ಅಂತ ಹೇಳಿದ್ರೆ ಅದನ್ನು ನಂಬೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ಒಟ್ಟಾಗಿ ಜೊತೆಯಲ್ಲಿದ್ದು ಜೊತೆಯಲ್ಲಿ ಬದುಕ್ತಾ ಇರ್ತಕ್ಕಂಥದ್ದು, ಜೊತೆಯಲ್ಲಿ ವ್ಯಾಪಾರ ಮಾಡ್ತಾರೆ. ಏನೇ ಮಾಡಬೇಕಾದ್ರೂ ಕೂಡ ತಂದೆ ಹೆಸರಿನಲ್ಲಿ ಅನೇಕ ಪುಣ್ಯ ಕೆಲಸಗಳನ್ನ ಮಾಡ್ತಾರೆ. ಒಂದು ಕಡೆ ಆಂಬುಲೆನ್ಸ್ ಬಿಟ್ಟು ಇನ್ನೊಂದು ಏನೇ ವಿಚಾರ ಇದ್ರೂ ಕೂಡ ತಂದೆ ಹೆಸರಿನಲ್ಲಿ ಕೆಲಸ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಮತ್ತು ಸಮಾಜದ ಕೆಲಸವನ್ನು ಕೂಡ ಮಾಡುವಂಥವ್ರು. ಅವರ ಕೊಡುಗೆಯಿಂದಾಗಿ ಇವತ್ತಿಬ್ಬರು ಜೀಶಾನ್ ಮತ್ತು ಬುರಾನ್ ಇಬ್ಬರು ಕೌನ್ಸಿಲರಾಗಿದ್ದಾರೆ. 2ನೇ ಸಾರಿ ಕೌನ್ಸಿಲರಾಗಿ ಇಬ್ಬರು ಬಂದಿದ್ದಾರೆ. ಇಬ್ಬರು ಕೌನ್ಸಿಲರ್ 2 ಸರಿ ಆಗಿದ್ದಾರೆ. ಇವತ್ತು ಜೀಶಾನ್ ಮೊಹಮ್ಮದ್ ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಮುನ್ಸಿಪಲ್ ಅಧ್ಯಕ್ಷರಾಗಿದ್ದಾರೆ. ಬಹುಶಃ
ಮುನ್ಸಿಪಲ್ ಅಧ್ಯಕ್ಷರಾಗ್ತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ. ಎಲ್ಲೋ ಒಂದು ಕಡೆಗೆ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಅಧ್ಯಕ್ಷರಾಗಿ ಅನೇಕ ಪುಣ್ಯ ಕೆಲಸಗಳನ್ನ ಮಾಡೋದಕ್ಕೆ ನನ್ನ ಜೊತೆಯಲ್ಲಿ ಪ್ರೇರೇಪಣೆ ಆಗಿದ್ದಾರೆ, ನನ್ನ ಜೊತೆಲಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ ಅನೇಕ ಪುಣ್ಯ ಕೆಲಸಗಳನ್ನ ಮಾಡ್ತಕ್ಕಂಥದ್ದು. ಶಿರಾ ಇವತ್ತು ಪ್ರಮುಖವಾಗಿ ಬೆಳೀತಾ ಇರ್ತಕ್ಕಂಥ ನಗರ. ಹೇಮಾವತಿ ನೀರು ಬಂದ ಮೇಲೆ ಎಲ್ಲರೂ ಕೂಡ ಶಿರಾ ಕಡೆ ನೋಡಕ್ಕೆ ಶುರು ಮಾಡಿದ್ದಾರೆ. ಮೊದಲನೇದಾಗಿ ಇವತ್ತು ನನಗೆ ತುಂಬಾ ಖುಷಿ ತಂದಂತ ದಿನ. ಯಾಕೆ ಅಂದ್ರೆ ತಂದೆಯ ಹಾದಿಯಲ್ಲೇ ಮಕ್ಕಳು ಹೋಗ್ತಾ ಇರೋದು ತುಂಬಾ ಖುಷಿ ಆಗುತ್ತೆ. ದಾರಿ ಸಾಹೇಬ್ರು 2004ರಲ್ಲಿ ಜಯಚಂದ್ರ ಸಾಹೇಬ್ರನ್ನ ಶಿರಾ ಕರ್ಕೊಂಡ್ಬಂದು ಇಲ್ಲಿವರೆಗೂ ಜೊತೆಗಿದ್ರು. ಅವರು ಜಯಚಂದ್ರ ಸಾಹೇಬ್ರು ದಾರಿ ಸಾಹೇಬ್ರನ್ನ ತಮ್ಮನ ತರ ನೋಡಿದ್ರು. ಅವರು ಜಯಚಂದ್ರ ಸಾಹೇಬ್ರು ಏನು ಗೆರೆ ಹಾಕಿದ್ದಾರೆ ಅದೇ ರೀತಿ ನಡ್ಕೊಂಡ್ ಬಂದಿದ್ದಾರೆ. ಈಗ ತಂದೆ ಹೋದ್ಮೇಲೂ ಅವ್ರು ನಮ್ಮ ಜೊತೆ ಇದಾರೆ, ಹೋಗಿದ್ದಾರೆ ಅಂತ ನಾನು ಹೇಳಲ್ಲ. ಸಾಹೇಬ್ರು ನಮ್ಮನ್ನೆಲ್ಲ ಜೊತೆ ಕೂರಿಸ್ಕೊಂಡು ಬಾರಪ್ಪ ಈ ಸಾಹೇಬ್ರಿಗೋಸ್ಕರ ಕೆಲಸ ಮಾಡ್ಬೇಕು, ಈ ತರ ಮಾಡ್ಬೇಕು ಅಂತೇಳಿ ಅವರು ತುಂಬಾ ಉತ್ಸಾಹಿಯಾಗಿ ಓಡಾಡ್ತಾ ಇದ್ರು. ಇವಾಗ ನಮ್ ಜೊತೆ ಇಲ್ಲ, ಅವ್ರ ಮಕ್ಕಳು ಅದೇ ರೀತಿ ಮಾಡ್ತಾ ಇದ್ದಾರೆ. ದುಡ್ಡಿರೋರೆಲ್ಲ ಖರ್ಚು ಮಾಡಲ್ಲ, ದುಡ್ಡು ತುಂಬಾ ಜನದ ಹತ್ರ ಇರುತ್ತೆ.